6ನೇ ಅಧ್ಯಾಯ 28ನೇ ಶ್ಲೋಕ. ಏವಂ ಯುಂಜನ್ ಅಥವಾ ಯುಂಜನ್ನೇವಂ ಎರಡು ತರ ಪಾಠ ಇದೆ. ಯುಂಜನ್ನೇವಂ ಸದಾತ್ಮಾನಂ ಯೋಗೇ ವಿಗತಕಲ್ಮಷಃ ಸುಖೇನ ಬ್ರಹ್ಮ ಸಂಸ್ಪರ್ಶಂ ಅತ್ಯಂತಂ ಸುಖಮಶ್ನುತೆ. ಏವಂ ಯುಂಜನ್ ಅಥವಾ ಯುಂಜನ್ ಏವಂ ಸದಾ ಆತ್ಮಾನಂ ಯೋಗಿ ವಿಗತಕಲ್ಮಷಃ ಸುಖೇನ ಬ್ರಹ್ಮ ಸಂಸ್ಪರ್ಶಂ ಅತ್ಯಂತಂ ಸುಖಂ ಅಶ್ನುತೆ. ರಾಯರ ವ್ಯಾಖ್ಯಾನ ಎಲ್ಲ ಮೊದಲಿಗೆ ಏವಂ ಶಬ್ದವನ್ನ ತೆಗೆದುಕೊಳ್ತಾರೆ. ಅಂದ್ರೆ ಮಧ್ವಾಚಾರ್ಯರು ಗ್ರಹಣ ಮಾಡಿರ್ತಕ್ಕಂಥ ಪಾಠ ಹಾಗೆ ಏವಂ ಯುಂಜನ್ ಅಂತ. ಹಾಗಾಗಿ ನಾವು ರಾಯರ ವ್ಯಾಖ್ಯಾನದಲ್ಲೂ ಕೂಡ ಮೊದಲಿಗೆ ಏವಂ ಅನ್ನೋ ಪದವನ್ನು ಬಳಸ್ಕೊಂಡು ವ್ಯಾಖ್ಯಾನ ಶುರು ಮಾಡಿದ್ ಕಾಣಬಹುದು. ಏವಂ ಯುಂಜನ್ ಸದಾತ್ಮಾನಂ ಅಂದ್ರೆ ಹಿಂದೆ ಏನು ಪ್ರಶಾಂತ ಮನಸಂಹೇನಂ ಯೋಗಿನಂ ಸುಖಮುತ್ತಮಂ ಉಪೈತಿ ಶಾಂತಾರಜಸಂ ಬ್ರಹ್ಮಭೂತಮ ಕಲ್ಮಷಂ ಎಂಬ ಶ್ಲೋಕ ಮತ್ತು 27ನೇ ಶ್ಲೋಕ. ಒಂದು ರೀತಿಯಲ್ಲಿ ಅದರ ಒಂದು ಅಭಿಪ್ರಾಯವನ್ನ ಮತ್ತು ಸ್ಪಷ್ಟಪಡಿಸ್ತಕ್ಕಂಥ ಶ್ಲೋಕ. ಯೋಗಿ ಅಂದ್ರೆ ಈಗಾಗಲೇ ಸಾಧನೆಯನ್ನ ಮಾಡಿರ್ತಕ್ಕಂಥ ಸಾಧಕ ಅಂತ ಅರ್ಥ. ತನ್ನ ಬಾಹ್ಯೇಂದ್ರಿಯಗಳ ನಿಯಂತ್ರಣ ಮತ್ತು ಮನೋ ಇಂದ್ರಿಯದ ನಿಯಂತ್ರಣವನ್ನು ಮಾಡ್ಕೊಂಡಿದ್ದಾನೋ ಯೋಗಿ ಅವನು. ಯಾರು ಯೋಗಿ? ಯಾರು ವಿಗತ ಕಲ್ಮಶನೋ ಅಂದ್ರೆ ಧ್ಯಾನದ ಮೂಲಕವಾಗಿ ಭಗವಂತನನ್ನ ಸಾಕ್ಷಾತ್ಕರಿಸಿಕೊಳ್ಳುವ ಮೂಲಕವಾಗಿ ಯಾರು ತನ್ನ ಆಂತರಿಕವಾದ ಕಶ್ಮಲಗಳನ್ನ ಕಳ್ಕೊಂಡಿದ್ದಾನೋ, ಸಂಚಿತ ಕರ್ಮವನ್ನು ಕಳ್ಕೊಂಡಿದ್ದಾನೆ, ಆಗಾಮಿ ಕರ್ಮವನ್ನು ಕೂಡ ಕಳ್ಕೊಂಡಿದ್ದಾನೆ, ಪ್ರಾರಬ್ಧ ಕರ್ಮವನ್ನು ಮಾತ್ರ ಅನುಭವಿಸ್ತಾ ಕಳ್ಕೊಳ್ತಾ ಇದ್ದಾನೆ. ಅಂತಹ ವಿಗತ ಕಲ್ಮಶ ಸಕಲ ಪಾಪಗಳನ್ನ ಕಳೆದುಕೊಳ್ತಾ ಇರತಕ್ಕಂಥ ವ್ಯಕ್ತಿ. ಏವಂ ಸದಾ ಆತ್ಮಾನಂ ಏವಂ ಯುಂಜನ್, ಯಾವಾಗಲೂ ತನ್ನ ಮನಸ್ಸನ್ನ ಈ ರೀತಿಯಲ್ಲಿ ಇಟ್ಟುಕೊಳ್ಬೇಕು. ಏವಂ ಅಂದ್ರೆ ಈ ರೀತಿಯಾಗಿ ಅಂತ ಅರ್ಥ. ಈ ರೀತಿಯಾಗಿ ಅಂದ್ರೆ ಏನು? ಶ್ರೀಕೃಷ್ಣ ಪರಮಾತ್ಮ ಇದುವರೆಗೂ ಈ 6ನೇ ಅಧ್ಯಾಯದಲ್ಲಿ ಆತ್ಮ ಸಂಯಮ ಮನೋನಿಯಂತ್ರಣವನ್ನ ಯಾವ ರೀತಿಯಲ್ಲಿ ಮಾಡಬೇಕು ಅಂತ ಹೇಳ್ತಾನೆ ಬರ್ತಾ ಇದ್ದಾನೆ. ಯೋಗಿ ಯುಂಜೀತ ಸತತಂ ಆತ್ಮಾನಂ ರಹಸ ಸ್ಥಿತಃ, ಏಕಾಂತದಲ್ಲಿ ಇರಬೇಕು. ಯುಕ್ತ ಆಸೀತ ಮತ್ಪರಃ, ಭಗವಂತನೇ ಪರತತ್ವ ಅಂತ ತಿಳ್ಕೊಳ್ಬೇಕು. ತತ್ರೈಕಾಗ್ರಂ ಮನಃ ಕೃತ್ವ ಯತ ಚಿತ್ತೇಂದ್ರಿಯ ಕ್ರಿಯಃ ಸಂಪ್ರೇಕ್ಷ ನಾಸಿಕಾಗ್ರಂ ಸಂದಿಶಸ್ಥ ಅನವಲೋಕಯನ್ ಇತ್ಯಾದಿಗಳ ಮೂಲಕವಾಗಿ ಧ್ಯಾನವನ್ನ ಹೇಗೆ ಮಾಡಬೇಕು, ಧ್ಯಾನ ಮಾಡ್ಬೇಕಾದ್ರೆ ಎಲ್ಲಿ ಕೂತ್ಕೊಳ್ಬೇಕು, ಇದೆಲ್ಲವನ್ನು ಹೇಳಿದಲ್ಲ. ಅದನ್ನ ಏವಂ ಯುಂಜನ್, ಈ ರೀತಿಯಾಗಿ ತನ್ನ ಮನಸ್ಸನ್ನ ಭಗವಂತನಲ್ಲಿ ನೆಲೆಗೊಳಿಸಬೇಕು ಅಂತ ಅರ್ಥ. ನೆಲೆಗೊಳಿಸಿದಾಗ ಏನಾಗ್ತಾನೆ ಅವನು? ವಿಗತ ಕಲ್ಮಶನಾಗ್ತಾನೆ. ಎಲ್ಲಾ ರೀತಿಯಾಗಿರ್ತಕ್ಕಂಥ ತನ್ನ ಜೊತೆ ಇರತಕ್ಕಂಥ ಪಾಪವೆಂಬ ಕೊಳೆ, ಕಲ್ಮಶ ಅಂದ್ರೇನು? ಕೊಳೆ. ಯಾವ್ದು ಕೊಳೆ ಅಂತ ಹೇಳಿದ್ರೆ ಪಾಪಗಳೆಂಬ ಕಲ್ಮಶಗಳನ್ನ ತೊಳ್ಕೊಳ್ತಾನೆ. ಯಾರು ಹೀಗೆ ನಿರಂತರ ಭಗವಂತನ ಧ್ಯಾನದ ಮೂಲಕವಾಗಿ ತನ್ನಲ್ಲಿದ್ದಂತಹ ಪಾಪಗಳನ್ನ ಪರಿಹಾರ ಮಾಡ್ಕೊಳ್ತಾನೋ ಅವನೇ ಯೋಗಿ. ಅಂತಹ ಯೋಗಿಯು ಸುಖೇನ ಬ್ರಹ್ಮ ಸಂಸ್ಪರ್ಶಂ ಅತ್ಯಂತಂ ಸುಖಮಸ್ನುತೆ. ಅಂದ್ರೆ ಸುಖೇನ ಬ್ರಹ್ಮ ಸಂಸ್ಪರ್ಶಂ, ಸುಖದ ಇನ ಅಂದ್ರೆ ಸುಖ ಪ್ಲಸ್ ಇನ ಸುಖೇನ ಗುಣಸಂಧಿ ಆಗಿದೆ. ಸುಖದ ಒಡೆಯನಾಗಿರ್ತಕ್ಕಂಥವ್ನು ಯಾರು? ಭಗವಂತ. ಆ ಸುಖದ ಸ್ವಾಮಿ. ಯಾಕೆ ನಮಗೆ ಸುಖವನ್ನ ಕೊಡ್ತಕ್ಕಂಥವನು ಭಗವಂತ. ಆದ್ದರಿಂದಾಗಿ ಅವನ ಅನುಗ್ರಹದಿಂದಾಗಿ ಅತ್ಯಂತಂ ಸುಖಮಶ್ನುತೆ, ಇನ್ನೂ ಅತ್ಯಂತ ಸುಖವನ್ನ, ಈಗೇನು ಧ್ಯಾನ ಯೋಗದಲ್ಲಿ ಒಂದು ಸುಖವನ್ನ ಅನುಭವಿಸ್ತಾ ಇದ್ದಾನೆ, ಅದಕ್ಕೂ ಮಿಗಿಲಾಗಿರತಕ್ಕಂಥ ಸುಖವನ್ನ, ಪ್ರಾಕೃತ ಪ್ರಪಂಚದ ವ್ಯಾಮೋಹವನ್ನು ಬಿಟ್ಟಿದ್ದಾನೆ, ಎಲ್ಲ ಕಲ್ಮಶಗಳನ್ನ ಪಾಪಗಳನ್ನ ಕಳ್ಕೊಂಡಿದ್ದಾನೆ. ಅದರಿಂದಾಗಿ ಇನ್ನೂ ಅತ್ಯುತ್ತಮವಾಗಿರ್ತಕ್ಕಂಥ ಸುಖವನ್ನ ಆ ವ್ಯಕ್ತಿ ಪಡ್ತಾನೆ. ಬ್ರಹ್ಮ ಸಂಸ್ಪರ್ಶ ಅತ್ಯಂತ ಸುಖ ಅಂದ್ರೆ ಯಾವುದು ಅಂತ ಹೇಳಿದ್ರೆ, ಬ್ರಹ್ಮ ಅಂದ್ರೆ ಯಾರು? ಗುಣಪರಿಪೂರ್ಣನಾದ ಭಗವಂತನಿಗೆ ಬ್ರಹ್ಮ ಅಂತ ಹೆಸರು. ಹಾಗಾಗಿ ಬ್ರಹ್ಮ ಆ ಭಗವಂತನ ಸಂಸ್ಪರ್ಶ ಅಂದ್ರೆ ಏನು? ಸಾಕ್ಷಾತ್ತಾಗಿ ದೇವರನ್ನ ನಾವು ಮುಟ್ಟಬಹುದು, ಸಾಕ್ಷಾತ್ತಾಗಿ ದೇವರನ್ನ ನೋಡಬಹುದು, ಸಾಕ್ಷಾತ್ತಾಗಿ ದೇವರ ಮಾತನ್ನು ನಾವು ಕಿವಿ ಮೂಲಕ ಕೇಳಿಸ್ಕೊಳ್ಬಹುದು, ಸಾಕ್ಷಾತ್ತಾಗಿ ದೇವರ ಆ ಒಂದು ಸ್ಪರ್ಶಾನುಭವ ನಮಗೆ ಬರುತ್ತೆ. ಅಂದ್ರೆ ಮೋಕ್ಷದಲ್ಲಿ ಈಗ ನಾವು ಧ್ಯಾನದಲ್ಲಿ ಏನೇ ಕಾಣೋದಿದ್ರು ಕೂಡ ಅದೊಂದು ನಾವು ಧ್ಯೇಚಿಂತಾಯ ಭಗವಂತನ ಒಂದು ದಿವ್ಯವಾದ ಆಕೃತಿಯನ್ನ ಧ್ಯಾನ ಮಾಡೋದು. ಆದರೆ ಅತ್ಯಂತ ಸುಖ ಭಗವಂತನ ಸಂಸ್ಪರ್ಶ ಅಂದ್ರೆ ಅತ್ಯುತ್ತಮವಾದ ಅನುಭವ, ಸಾಕ್ಷಾತ್ ಅನುಭವ. ದೇವರನ್ನ ನೇರವಾಗಿ ನೋಡುತ್ತೇವೆ, ದೇವರ ಒಂದು ಮೈಯ ಪರಿಮಳವನ್ನ ಸಾಕ್ಷಾತ್ತಾಗಿ ಮೂಗಿನ ಮೂಲಕವಾಗಿ ಆಘ್ರಾಣಿಸ್ತೇವೆ, ದೇವರ ಮಾತನ್ನ ಸಾಕ್ಷಾತ್ತಾಗಿ ಕಿವಿಯಿಂದ ಕೇಳಿಸ್ಕೊಳ್ತೇವೆ. ಕಿವಿ ಅಂದ್ರೆ ಈ ಕಿವಿ ಅಲ್ಲ,
ಅಪ್ರಾಕೃತವಾಗಿರತಕ್ಕಂಥ ಕಿವಿಯಿಂದ ಕೇಳಿಸ್ಕೊಳ್ತೇವೆ. ಅಂದ್ರೆ ಯೋಗದ ಒಂದು ತುತ್ತ ತುದಿ ಅದನ್ನು ಹೇಳ್ತಾ ಇದ್ದಾನೆ ಕೃಷ್ಣ. ಯಾರು ಹೀಗೆ ಯೋಗಿಗಳಾಗ್ತಾರೋ ಎಲ್ಲ ಪ್ರಾಕೃತ ಪ್ರಪಂಚದ ಮೇಲಿನ ವ್ಯಾಮೋಹವನ್ನು ಬಿಟ್ಟು ಅಪ್ರಾಕೃತವಾದ ಇಂದ್ರಿಯಗಳ ಮೂಲಕವಾಗಿ ದೇವರನ್ನ ಕಾಣುತ್ತಾನೋ ಅವನು ಮತ್ತಷ್ಟು ಸುಖವನ್ನ ಪಡಿತಾನೆ. ಬ್ರಹ್ಮ ಸಂಸ್ಪರ್ಶಂ ಅತ್ಯಂತಂ ಸುಖಂ. ನಮಗೆ ಅತ್ಯಂತ ಸುಖ, ಬಹಳ ದೊಡ್ಡ ಸುಖ ಅಂದ್ರೆ ಯಾವುದು? ನಾವು ಯಾವ್ದ್ಯಾವ್ದೋ ನಮ್ಗೆ ಗೊತ್ತಿರೋದಿಲ್ಲ, ನಮ್ಗೆ ನಿಜವಾಗಿ ಸುಖ ಯಾವ್ದಂತ ಗೊತ್ತಿಲ್ಲ. ಕೃಷ್ಣ ಹೇಳ್ತಾನೆ ಅತ್ಯಂತ ಸುಖ ಅಂದ್ರೆ ಯಾವುದು ಅಂದ್ರೆ ಬ್ರಹ್ಮ ಸಂಸ್ಪರ್ಶಂ ಅತ್ಯಂತ ಸುಖಂ. ಬಹಳ ಉತ್ಕೃಷ್ಟವಾದ, ಬಹಳ ಎತ್ತರವಾದ ಒಂದು ಸುಖ ಅಂದ್ರೆ ಯಾವುದು? ಬ್ರಹ್ಮ ಸಂಸ್ಪರ್ಶಂ ಅತ್ಯಂತ ಸುಖಂ. ಭಗವಂತನ ಸಂಸ್ಪರ್ಶ. ಸಂಸ್ಪರ್ಶ ಅಂದ್ರೆ ನಾವು ನಮ್ಮ ಕೈಯ ಮೂಲಕ ಭಗವಂತ ಕೈಯನ್ನು ಮುಟ್ಟುವಂಥದ್ದು, ನಮ್ಮ ಮೂಗಿನ ಮೂಲಕವಾಗಿ ಭಗವಂತನ ಆ ಒಂದು ಶರೀರದ ಗಂಧವನ್ನ ಆಘ್ರಾಣಿಸುವಂಥದ್ದು, ಕಣ್ಣಿನ ಮೂಲಕವಾಗಿ ದೇವರ ಆಕೃತಿಯನ್ನು ನೋಡುವಂಥದ್ದು, ಇದೆಲ್ಲವೂ ಕೂಡ ಸಂಸ್ಪರ್ಶ ಅಂತ ಕರೆಯುವಂಥದ್ದು. ಹೀಗೆ ಇದೇ ಅತ್ಯಂತ ಸುಖ. ಆ ಅತ್ಯಂತ ಸುಖವನ್ನ ಈ ಜೀವಾತ್ಮ ಅಶ್ನುತೆ, ವಸ್ತುತಃ ಅಶ್ನಾತಿ ಅಂತ ಪರಸ್ಮೈಪದಿ ಧಾತು ವಾಣಿಜ್ಯ ವ್ಯಾಕರಣದ ಪ್ರಕಾರವಾಗಿ. ಆದರೆ ಶ್ರೀಕೃಷ್ಣ ಬಳಸ್ತಕ್ಕಂಥ ಪದದ ಅಶ್ನುತೆ ಎಂಬುದಾಗಿ ಆತ್ಮನೇಪದಿ ಧಾತುವನ್ನು ಬಳಸಿದ್ದಾನೆ. ಅದರ ಅರ್ಥ ಏನು ನೋಡಿ, ನಾವು ನಮ್ಮ ದುಡಿಮೆ ಇದೆಲ್ಲವೂ ಕೂಡ ಏನಾಗತ್ತೆ, ನಾವು ನಮ್ಮ ಜೊತೆಯಲ್ಲಿದ್ದವರು ಎಲ್ಲರೂ ಕೂಡ ಹಂಚಿ ತಿನ್ನಬಹುದು, ಮತ್ತೊಬ್ಬರಿಗೆ ನಾವು ಕೊಡಬಹುದು. ಆದ್ರೆ ಈ ಅಪರೋಕ್ಷ ಜ್ಞಾನವನ್ನ ಪಡೆಯೋದು ಅಂತೇನಿದೆ, ಸಾಧನೆಯನ್ನ ಮಾಡೋದು ಅನ್ನೋದು ಕೇವಲ ಒಬ್ಬನಿಗೆ ಮೀಸಲಾಗಿರತಕ್ಕಂಥದ್ದು. ನಾನು ನನ್ನ ಸಾಧನೆಯನ್ನು ಮತ್ತೊಬ್ಬರಿಗೆ ಧಾರೆ ಎರಿತೇನೆ, ಅದು ಯಾವುದೂ ಕೂಡ ಇಲ್ಲ. ಆ ಸಾಧನೆ ದೇವರ ಸಾಕ್ಷಾತ್ಕಾರದಿಂದ ಸಿಗ್ತಕ್ಕಂಥ ಒಂದು ಸುಖ ಅನ್ನೋದೇನಿದೆ ಅದು ನನಗೆ ಮಾತ್ರ. ನಾನು ಇಷ್ಟೊತ್ತು ದೇವರನ್ನು ನೋಡದೆ ಇನ್ಮೇಲೆ ನೀನು ನೋಡು ಅಂತ ನಾನು ಕಂಡ ರೂಪವನ್ನು ಮತ್ತೊಬ್ಬರಿಗೆ ತೋರಿಸಿದ್ ನಮ್ಗೆ ಆಸಕ್ತಿ ಇರೋದಿಲ್ಲ. ಯಾಕಂತ ಹೇಳಿದ್ರೆ ಯಾವುದು ಭಗವಂತನ ಒಂದು ಮಂದಿರಕ್ಕೆ ಹೋದಾಗ ಅಲ್ಲಿ ಭಗವಂತನ ರೂಪವನ್ನ ನಾವು ಸ್ವಲ್ಪ ಹೊತ್ತು ನೋಡಿ ಮತ್ತೊಬ್ಬ ನೀನು ಸ್ವಲ್ಪ ಹೊತ್ತು ನೋಡು ಅಂತ ನಮ್ಮ ಜಾಗನವರಿ ಬಿಟ್ಕೊಡ್ಬೋದು. ಯಾಕೆ ಅದು ಪ್ರಾಕೃತವಾದ ಒಂದು ಶಿಲೆ. ಆದ್ರೆ ಅಪ್ರಾಕೃತವಾದ ಭಗವಂತನ ರೂಪವನ್ನು ನೋಡ್ಬೇಕು ಅಂತಾದ್ರೆ ಅದರ ಹಿಂದೆ ಇರಬೇಕಾಗಿರತಕ್ಕಂಥ ಸಾಧನೆ. ಆ ಸಾಧನೆಯನ್ನು ಯಾರು ಮಾಡಿರ್ತಾರೋ ಅವರು ಮಾತ್ರ ಈ ರೀತಿಯಾದ ಭಗವಂತನ ಸಂಸ್ಪರ್ಶವನ್ನ ಅನುಭವಿಸಿ ಆ ಮೂಲಕವಾಗಿ ಅತ್ಯಂತ ಸುಖವನ್ನ, ಬಹಳ ಉತ್ಕೃಷ್ಟವಾದ ಎತ್ತರವಾದ ಸುಖವನ್ನು ಅನುಭವಿಸಲಿಕ್ಕೆ ಸಾಧ್ಯ. ಏವಂ, ಈ ರೀತಿಯಲ್ಲಿ ಹಿಂದೆ ಹೇಳಿದಂತೆ, ಅಂದ್ರೆ ಹಿಂದೆ ಏನು ಭಗವಂತ ಈಗಾಗಲೇ ಧ್ಯಾನ ಯೋಗವನ್ನ ಅನುಷ್ಠಾನ ಮಾಡಬೇಕು ಅಂತ ಹೇಳಿದ್ದಾನೆ. ಆ ಕ್ರಮದಲ್ಲಿ ಧ್ಯಾನ ಯೋಗದ ಅನುಷ್ಠಾನವನ್ನ ಮಾಡ್ತಾ ಆತ್ಮಾನಂ, ಆತ್ಮಾನ ಅಂದ್ರೆ ಮನಸ್ಸು. ಯಾವ ಮನಸ್ಸು? ಸ್ವರೂಪ ಮನಸ್ಸು ಅಂತ ಅರ್ಥ. ನಮ್ಮ ದೇಹದ ಜೊತೆಗಿರತಕ್ಕಂಥ ಮನಸ್ಸು ಪ್ರಾಕೃತ ಮನಸ್ಸು ಅದಲ್ಲ. ಸ್ವರೂಪ ಮನಸ್ಸನ್ನು ಸದಾ ಯಾವಾಗಲೂ ನಿರಂತರವಾಗಿ ಯುಂಜನ್ ಭಗವಂತನಲ್ಲಿ ನೆಲೆಗೊಳಿಸಿ ಯೋಗಿ ಸಮಾಧಿ ಯೋಗದಲ್ಲಿ ನಿರತನಾಗಿರತಕ್ಕಂತಹ ಸಾಧಕನು ವಿಗತ ಕಲ್ಮಶಃ ತನ್ನ ಮನಸ್ಸಿನ ಎಲ್ಲಾ ಕೊಳೆಯನ್ನು ಕಳೆದುಕೊಂಡವನಾಗಿ ಸಕಲ ಪಾಪಗಳನ್ನ ಪರಿಹರಿಸಿಕೊಂಡವನಾಗಿ ಸುಖೇನ ಸುಖದ ಸ್ವಾಮಿಯಾದಂತಹ ಅಥವಾ ಸುಖೇನ ಸುಖವಾಗಿ ಬ್ರಹ್ಮ ಸಂಸ್ಪರ್ಶನ್ ಬ್ರಹ್ಮ ಗುಣಪರಿಪೂರ್ಣನಾದ ಭಗವಂತನ ಸಂಸ್ಪರ್ಶ ಶಬ್ದಕ್ಕೆ ಸಾಕ್ಷಾತ್ ಅನುಭವ, ನೇರವಾಗಿ ಯಾರೊಬ್ರು ಹೇಳಿದ್ದನ್ನು ಕೇಳೋದಿಲ್ಲ, ನೇರವಾಗಿ ದೇವರ ಅನುಭವವನ್ನು ಕೊಡುವಂತಹ ಅತ್ಯಂತಂ ಸುಖಂ, ಅತ್ಯಂತಂ ಅತಿ ಉತ್ಕೃಷ್ಟವಾದ ಬಹಳ ಎತ್ತರವಾದ ಸುಖಂ ಸ್ವರೂಪಾನಂದವನ್ನು. ಸುಖ ಅಂದ್ರೆ ನಿಜವಾಗಿ ಸುಖ ಅಂದ್ರೆ ಯಾವುದು? ಸ್ವರೂಪಾನಂದ. ಜೀವಿ ತನ್ನ ಸ್ವರೂಪವನ್ನ ಕಂಡುಕೊಂಡು ಆ ಸ್ವರೂಪದ ಬಿಂಬವನ್ನ ಕಂಡು ಆ ಮೂಲಕ ಪಡತಕ್ಕಂಥ ಸುಖವೇ ಸ್ವರೂಪ ಸುಖ. ಅಂತಹ ಸುಖಂ ಸ್ವರೂಪ ಸುಖವನ್ನು ಸುಖೇನ ಅಷ್ಟತೆ, ಅದು ಮತ್ಯಾವುದೇ ದುಃಖ ಕ್ಲೇಶವಿಲ್ಲದೇನೆ ಈ ಸುಖ ಮುಗಿದೋಗತ್ತೆ ಅಂತಕ್ಕಂಥ ಭಯ ಇಲ್ಲ. ಯಾಕಂದ್ರೆ ನಾವು ಪ್ರಾಕೃತ ಪ್ರಪಂಚದಲ್ಲಿ ಅನುಭವಿಸ್ತಕ್ಕಂಥ ದುಃಖ ಇವತ್ತು ಸುಖ ಬರುತ್ತೆ, ನಾಳೆ ಈ ಸುಖದ ಹಿಂದಿನ ದುಃಖವನ್ನು ಬಿಟ್ಟಿರುತ್ತೆ. ಭಗವಂತನ ಒಂದು ಸಂಸ್ಪರ್ಶ, ದೇವರನ್ನ ಒಂದು ದರ್ಶನ, ಅದರಿಂದ ನಮಗೆ ಸಿಗ್ತಕ್ಕಂಥ ಸುಖ ಇದೆಯಲ್ಲ ಅದು ಅತ್ಯಂತ ಸುಖವಾಗಿರ್ತಕ್ಕಂಥದ್ದು. ಆ ಸುಖವನ್ನ ಅನುಭವಿಸ್ಬೇಕಾದ್ರೆ ಯಾವ ದುಃಖವೂ ಇಲ್ಲ. ಸುಖೇನ ಸುಖಮಷ್ಟತೆ, ಸುಖವಾಗಿ ಸುಖವನ್ನ ಅನುಭವಿಸ್ತಾನೆ. ಎಷ್ಟೇ ಅನುಭವಿಸಿದ್ರು ಕೂಡ ಹೊಟ್ಟೆ ತುಂಬಿ ಮತ್ತೇನೋ ಆಗತ್ತೆ, ಈ ತರ ಯಾವುದೂ ಇಲ್ಲ. ಹಾಗೆ ಬಹಳ ಉತ್ಕೃಷ್ಟವಾದ ಎಂದೆಂದೂ ಖಾಲಿಯೇ ಆಗದೆ ಇರತಕ್ಕಂತಹ ಶ್ರೇಷ್ಠ ಸುಖವನ್ನ ಸಾಧಕ ಯಾವಾಗ ಅನುಭವಿಸ್ತಾನೆ ಅಂದ್ರೆ ಮತ್ತು ವಿಗತ ಕಲ್ಮಶರಾಗಬೇಕು, ತನ್ನ ಎಲ್ಲ ರೀತಿಯಾಗಿರ್ತಕ್ಕಂಥ ಮಾಲಿನ್ಯವನ್ನ ಕಳ್ಕೊಳ್ಬೇಕು. ಆಗ ಭಗವಂತನನ್ನ ಕಂಡು ಬಹಳ ಎತ್ತರದ ಸುಖವನ್ನು ಅವನು ಪಡಿತಾನೆ, ಅವನು ಸುಖಿ ಆಗ್ತಾನೆ. ಯುಂಜನ್ನೇವಂ ಸದಾತ್ಮಾನಂ ಯೋಗಿ ವಿಗತ ಕಲ್ಮಶಃ ಸುಖೇನ ಬ್ರಹ್ಮ ಸಂಸ್ಪರ್ಶಂ ಅತ್ಯಂತಂ ಸುಖಮಶ್ನುತೆ. ಶ್ರೀಕೃಷ್ಣಾರ್ಪಣಂ.